ಒಲ್ಲೆ ಅನ್ನ ವೆಂಕಟರಮಣಗ ಹೋಗಿದ್ನಂತ. ಗುಡ್ಡ ಮತ್ತೆ ದೊಡ್ಡದು, ತಿರುಪತಿ ಗುಡ್ಡ ದೊಡ್ಡದ, ಎತ್ತಕ್ಕಾಗದಲ್ಲ, ಬಹಳ ಸ್ವಲ್ಪ ಇದಾದವ್ರು, ವಯಸ್ಸಾದವ್ರಿಗೆ ಅವ್ರಿಗೆ. ಅವಾಗ ಇಲ್ಲ ಬಾ ನೀನು, ಇದು ಬಹಳ ದೊಡ್ಡದಲ್ಲ, ನೀನು 7 ಬೆಟ್ಟಗಳು ದಾಟಿ ಬರ್ಬೇಕು, ಯಾರ ಹೋಗಪ್ಪ ನೀನಿಂದ ಯಾಕಂತ ಕೇಳಿದ್ರೆ, ನೀನ್ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದೇ ಸಾಕು ನನಗೆ ಅಲ್ಲಿ ಬರಕ, ನಿನ್ನ ನಾಮದ ಬಲ ಒಂದೇ ಸಾಕು. ಅದರ ರೀತಿ ಯಾವಾಗ ನೀನು ಶ್ವಾಸ ಉಚ್ಛ್ವಾಸದಲ್ಲಿ ನಂಬಿಕೆ ಇಟ್ಟು ಅದ್ರ ಜೊತೆಗೆ ಬೆರೀತಿದೋ ಅವಾಗ ಪರಮಾತ್ಮನ ಜೊತೆ ಕೂಡಿದಂಗ. ಹೋಗ್ಬಾರ್ದು ಗುಡ್ಡ 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 ತಿರುಗಾಡಿಕೆ ಅಂತ ಹೋಗಿ ಏನೇನು ಕಾಣಕ್ಕಾಗೋದಿಲ್ಲ. ನೋಡ್ರಿ, ಉದಾಹರಣೆ ನೀವು ಕೇಳಿರ್ಬೇಕು, ಜನಾರ್ದನ್ ರೆಡ್ಡಿ ಬಂಗಾರ ಕಿರೀಟ ಮಾಡಿಸಿ ಹಾಕಿದ್ದು 1 ವರ್ಷ 10 ತಿಂಗಳು ಆಗ್ಲಿಲ್ಲ, ಜೈಲು ಶಿಕ್ಷೆ ಅನುಭವಿಸಿದ. ಪರಮಾತ್ಮನಿಗೆ ಇದು ಯಾವುದು ಬೇಡ, ಏನು ಬೇಕು? ಮನಸ್ಸೊಂದು ಕೊಡು, ನಿರ್ಮಲವಾದ ಮನಸ್ಸು ಪರಮಾತ್ಮನಿಗೆ. ಕಾಯಿ ಬೇಡ, ಕರ್ಪೂರ ಬೇಡ, ಏನೇನು ಬೇಡ ನನಗ. ಊಟ ಕೊಡ್ತೆ, ನೀನ್ ಯಾರು ಕೊಡಕ್ಕ? ಎಲ್ಲ ನಾ ಕೊಟ್ಟದ್ದು, ನಾ ಕೊಟ್ಟದ್ದನ್ನು ನನಗೆ ತಗ ಪರಮಾತ್ಮ ಅಂತ ನೈವೇದ್ಯ ಮಾಡಿಡ್ತೀವಿ. ಇದೆಲ್ಲ ನಮ್ಮ ಭ್ರಮೆಯಲ್ಲಿ ಮುಳುಗದ ಬೇಡ. ಪರಮಾತ್ಮ ಬೇರೆ ಎಲ್ಲಿಲ್ಲ, ನಮ್ಮೊಳಗಿರುವ ಪರಮಾತ್ಮನನ್ನು ಅರಿಬೇಕು. ಅರಿಬೇಕಂದ್ರೆ ನಾವೇನ್ ಮಾಡ್ಬೇಕು? ತಿಳಿದಂತವ್ರ ಜೊತೆಗೆ ಬೆರಿಬೇಕು. ಅದಕ್ಕೆ ಹೇಳ್ತಾರ, ಗುರು ತೋರಿಸದಲ್ಲದೆ ಕಾಣಿಸದಮ್ಮ ಸಾರಿಸಿದ. ಇನ್ನೊಬ್ಬರು ಕೈವಿಲೆ ಪರೀಕ್ಷೆ ಹೇಳ್ತಾರೆ, ಗುರು ವಚನ ಉಪದೇಶವನ್ನು ಆಲಿಸಿದಾಗಲಾಗುವುದು ನರರಿಗೆ ಮುಕ್ತಿ. ಗುರುವಿನ ವ್ಯಾಖ್ಯೆ ಏನಾದರೂ, ಗುರುವಿನ ವಚನ ಯಾವುದು, ಗುರುವಿನ ಮಾತೇನು, ಗುರು ಅಂದ್ರೆ ಯಾರು, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಇವೆಲ್ಲ ಅರ್ಥ ಆಗ್ಬೇಕಂದ್ರೆ ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು, ಹರನಾಡಿ ವಿಡಿ ಶಾಂತರೊಡನಾಡು. ಹರನ ಜೊತೆ ಇರ್ತಕ್ಕಂಥವ್ರು ಯಾರು, ಅಂಥವ್ರ ಜೊತೆ ಬೋಡು. ಹರನ ಜೊತೆ ಶಾಂತರೊಡ. ಕರ್ಣವಿರಲಿ ಜೀವರೋಳ್, ಪ್ರತಿಯೊಂದು ಜೀವಿಯಲ್ಲಿ ಕರುಣೆ ಇರಲಿ. ಕರುಣವಿರಲಿ ಜೀವರೋ ನೀತಿ ವಿಧನಾಗು ಎಂದು ಪರಿಪಂದಿಸುವ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸುವುದು. ಸುಮ್ಮನೆ ಅಲ್ಲ ಮಾತುಗಳು, ಸುಮ್ಮನೆ ಕೇಳೋದಲ್ಲ. ಗುರುವಿನ ಮಾತು ಜ್ಞಾನದ ಮಾತು, ಗುರುವೇ ಅರಿವು. ನಿನ್ನಲ್ಲಿ ಯಾವ ಅರಿವು ಶುರುವಾಗ್ತದೋ ಅವಾಗ ನೀನೇ ಗುರು. ಅರಿವು ಕೂಡ ಹರಿದು ಅದು ಕೂಡ ಬಂಜೆ ಆಗ್ತದೋ ಅವಾಗೇ ನೀನೇ ಪರಮಾತ್ಮ, ನೀನೇ ಸಂಪೂರ್ಣವಾಗಿ ದೇವನಾಗ್ತಿದಿ. ಉದಾಹರಣೆ, ಗುರು ರಾಘವೇಂದ್ರ ಅವರು ಮನುಷ್ಯರು, ಹೇಗಾದ್ರೆ ಅವರು ದೇವರು. ತಮ್ಮನ್ನ ಹರಿದ್ರು, ತಮ್ಮ ಜೊತೆಗಿರ್ತಕ್ಕಂಥವ್ರನ್ನ ಹರಿದ್ರು. ಅವರಲ್ಲಿಯೂ ಪರಮಾತ್ಮ ನಾನ, ನಮ್ಮಲ್ಲಿಯೂ ಪರಮಾತ್ಮ ನಾನ ಅಂತ ತಿಳಿದ್ರು. ಅವರು ಏನಾದ್ರು ದೇವರ ಸ್ಥಾನಕ್ಕೆ, ದೇವರ ಬದುಕೆ. ಸುಮ್ಮನೆ ಸಾಧನೆ ಬಿಟ್ಟು ಸಾಧ್ಯ ಆಗೋದಿಲ್ಲ. ಸಾಧನೆ ಬಿಟ್ಟು ಸಂಪೂರ್ಣವಾಗಿ ನಮ್ಮನ್ನು ನಾವು ತಿಳಿಯಬೇಕು.